ಶಾಂತಿ ಯೂನಿವರ್ಸಲ್ ಪ್ರೊಡಕ್ಷನ್ ಇಂದ ಈಗ ಇವತ್ತು ಸಂಜೆ ಒಂದು ಟೈಟಲ್ ಲಾಂಚ್ ಇದೆ. ಶಿವಕುಮಾರ್ ಅಂತ ಡೈರೆಕ್ಟ್ರು, ಅವ್ರ ಜೊತೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದೆ. ಅದರಿಂದ ನಮ್ಮ ಕಲೆ ಭಾಷೆ ಅಂತ ಇದ್ದಾರೆ, ಗೀತ ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿ ಸಿನಿಮಾ ಎಲ್ಲ ಸರ್. ಮದರ್ ತುಂಬಾ ಪವರ್ಫುಲ್ ಟೈಟಲ್ ಇದು. ಏನಂತಂದ್ರೆ ಸಿನಿಮಾದ ಒಂದು ಸಿಂಪಲ್ ಒಂದು ಲೈಫ್ ಸ್ಟೋರಿ ಹೇಳ್ಬಿಡ್ತೀನಿ ನಾನು. ಒಂದು ಮಂಡ್ಯದ ಒಂದು ಲೈಫ್ ಸ್ಟೋರಿ. ಒಂದು ಮಂಡ್ಯದ 55 ವರ್ಷ 60 ವರ್ಷದ ಅನಕ್ಷರಸ್ಥ ಮಹಿಳೆ ತನ್ನ ಸಂಸಾರ ಕಾಪಾಡೋದಕ್ಕಾಗಿ ಹೋರಾಟ ಮಾಡೋ ಕಥೆನೇ ಮದರ್. ಕಂಪ್ಲೀಟ್ ಮಂಡ್ಯ ಬ್ಯಾಕ್ಡ್ರಾಪ್ ಅಲ್ಲಿ ನಡೆಯುತ್ತೆ. ಶ್ರುತಿ ಮೇಡಮ್ ನೀವೇನು ತಾಯಿಲದವರು ಅಳೋದು ಕರೆಯೋದೆಲ್ಲ ನೋಡಿದ್ರಲ್ಲ, ಇದ್ರಲ್ಲ ಅದೆಲ್ಲ ಏನು ಇರೋದಿಲ್ಲ. ಅವ್ರನ್ನ ಬೇರೆ ರೂಪದಲ್ಲೇ ನೋಡ್ತೇವೆ. ಇನ್ನೊಂದು ರೂಪಾಯಿ ಇಲ್ಲ ಹೇಳ್ಸಲ್ಲ ಸಾಯಿ ಅಂತ. 60 ವರ್ಷ ಹಿಂದಿನ ಕಥೆ ಅಲ್ವಾ? ಇಲ್ಲ, ಇವ್ರು 60 ವರ್ಷ ಅಷ್ಟೇ. ಮಹಿಳೆ ರಗಡಾಗಿರ್ತಾರೆ ಇಡೀ ಸಿನಿಮಾದಲ್ಲಿ. ಆದ್ರೆ ಈ ಸಿನಿಮಾ ಇದರಲ್ಲಿ ಅಭಯ್ ಪೊಲೀಸ್ ನೀವು ಯಾಕೆ ಅಲ್ಲಿ ಪ್ಲೀಸ್ ಬನ್ನಿ. ಇವರು ಮೇಡಮ್ ಪ್ರೊಟಾಗನಿಸ್ಟ್ ಆಗಿ ಪ್ಲೇ ಮಾಡಿದ್ರೆ, ಇವರು ಆಂಟಾಗನಿಸ್ಟ್ ಆಗಿ ಪ್ಲೇ ಮಾಡ್ತಾರೆ. ಶ್ರುತಿ ಮೇಡಮ್ ಈ ಸಿನಿಮಾದಲ್ಲಿ ಏನೇ ಇದುವರೆಗೂ ನೋಡಿದರ ರೂಪ ತಾಳಕ್ಕೆ ಇವ ಏನೇ ಕಾರಣ ಸಿನಿಮಾದಲ್ಲಿ. ಕಂಪ್ಲೀಟ್ಲಿ 35 ದಿನ ಪಾಂಡುಪುರ, ಅರಳುಕುಪ್ಪೆ, ಕ್ಯಾತ್ನಹಳ್ಳಿ, ಆರ್ಕಿಪುರ ಈ ಸುತ್ತಮುತ್ತ ಶೂಟಿಂಗ್ ಮಾಡೋಕ್ಕೆ ಪ್ಲಾನ್ ಆಗಿದೆ. 18ರಿಂದ ಆನ್ ಫ್ಲೋರ್ ಹೋಗ್ತಾ ಇದ್ದೀವಿ. ಮತ್ತೆ ಬೇರೆ ಆರ್ಟಿಸ್ಟ್ಗಳು ಯಾರಿದ್ದಾರೆ? ಬೇರೆ ಆರ್ಟಿಸ್ಟ್ಗಳು ಇವರು ಅಭಯ್ ಪುನೀತ್ ಅಂತ, ಇವರು ಮೇನ್ ಆಂಟಾಗನಿಸ್ಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಇವರು ಪ್ರಸನ್ನ ಶೆಟ್ಟಿ ಅಂತ ಶ್ರುತಿ ಮೇಡಮ್ನ ದೊಡ್ಡ ಮಗ ಆಗಿ ಪ್ಲೇ ಮಾಡ್ತಾ ಇದ್ದಾರೆ ಅವರು. ಇನ್ನು ಅವರು ಚಿರಂಜೀವಿ ಅಂತ, ಅವ್ರ ಚಿಕ್ಕ ಮಗ. ಅವ್ರ ಸಿನಿಮಾದಲ್ಲಿ ಬೇರೆ ರೂಪನೇ ನೋಡ್ತೀರಾ, ಮಲ್ಲ ಅಂತ ಕ್ಯಾರೆಕ್ಟರ್ದು ಬೇರೆ ರೂಪ ನೋಡ್ತೀರಾ. ನೀವು ಬನ್ನಿ, ಗೀತಾಂಜಲಿ. ಇವರು ಚಿರಂಜೀವಿ ಅವರಿಗೆ ಪೇರಾಗಿ ಪ್ಲೇ ಮಾಡ್ತಾರೆ ರೋಲು. ಅರ್ಚನಾ ಹೆಗಡೆ ಶ್ರುತಿ ಮೇಡಮ್ಗೆ ಮೂಗಿ ಮಗಳಾಗಿ ಪ್ಲೇ ಮಾಡ್ತಾರೆ ಕ್ಯಾರೆಕ್ಟರ್ ಅವರು. ಹಿಮಶ್ರೀ ಇವರು ಪ್ರಸನ್ನ ಶೆಟ್ಟಿ ಅವರಿಗೆ ಪೇರ್ ಈ ಸಿನಿಮಾ. ಫಸ್ಟ್ ಬಂದಿರೋ ಮೀಡಿಯಾ ಹಾರ್ಟ್ಲಿ ವೆಲ್ಕಮ್. ನಿಮ್ಮ ಸಪೋರ್ಟ್ ಇವತ್ತು ಸಿನಿಮಾ ರಿಲೀಸ್ ಆಗಿ ಅದೊಂದು ಒಳ್ಳೆ ಅದ್ಭುತ ಪ್ರದರ್ಶನ ಕೊಡೋ ತನಕನೂ ಇಷ್ಟೇ ಸಪೋರ್ಟ್ ಕೊಡಿ. ಆ್ಯಂಡ್ ಫಿಲಮ್ ಬಂದರೆ ಚಿರಂಜೀವಿ ಹೇಳಿದೆ. ಸೊ ಸಿನಿಮಾದಲ್ಲಿ ನಾನು ಶ್ರುತಿ ಅಮ್ಮನ ಮಗನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್. ಸರ್ ಹೇಳಿದ್ರೆ ಸೀರಿಯಲಲ್ಲೂ ಅದೇ ಕ್ಯಾರೆಕ್ಟರು, ಇಲ್ಲೂ ಅದೇ ಇರ್ಬೋದು ಅಂತ. ಬಟ್ ಆ ಒಂದು ವೇರಿಯೇಷನ್ನೇ ಬೇರೆ. ಅಲ್ಲಿ ಪರಶು ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಬಟ್ ನಾನು ಇವಾಗ ಹೇಳ್ತಿದ್ದೆ ಅಮ್ಮನ ಹತ್ರ, ಈ ಕ್ಯಾರೆಕ್ಟರ್ ಬಂದಾದ್ಮೇಲೆ ಮಲ್ಲ ಅನ್ನೋ ಕ್ಯಾರೆಕ್ಟರ್ ಫೇಮಸ್ ಆಗಬೇಕು ಅಂತ. ಸೊ ಅಷ್ಟು ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್ ಇದೆ. ಮತ್ತೆ ಆ ಕ್ಯಾರೆಕ್ಟರ್ದು ಆರ್ಟ್ ವೇರಿಯೇಷನ್ಸ್ ಅಷ್ಟು ನೀಟಾಗಿದೆ. ಸೊ ನಾನು ನಾಟ್ ಓನ್ಲಿ ನನ್ನ ಒಬ್ಬಂದೇ ಇಲ್ಲ, ಶ್ರುತಿ ಅಮ್ಮದಾಗ್ಲಿ, ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ಆಗಲಿ, ಅಣ್ಣ ಕ್ಯಾರೆಕ್ಟರ್ ಆಗಲಿ, ಪ್ರತಿಯೊಬ್ಬರು ಆರ್ಕ್ ಕೂಡ ಮತ್ತೆ ಸ್ಕ್ರೀನ್ ಪ್ಲೇ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮ್ಮ ರಾಕೇಶ್ ಸರ್. ಮತ್ತು ಅದಕ್ಕೆ ಏನೇನು ಬೇಕು ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಅನ್ನದಾತರು ಸತೀಶ್ ಸರ್ ಮತ್ತು ಆರ್ತಿ ಮೇಡಮ್ ಅದಕ್ಕೆ ಏನೇನು ಬೇಕು ಎಲ್ಲ ನೀಟಾಗಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ವೆಲ್ ಪ್ರೆಸೆಂಟೇಷನ್ ಅಂತ ಅನ್ಕೊಂತೀನಿ. ಸ್ಟೋರಿ ಕೇಳಿದಾಗ ಖಂಡಿತ ಇವಾಗ ಶುರು ಆಗ್ತಾಯಿದೆ, ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಬೇಗ ಒಂದು ಗ್ಲಿಮ್ಸ್ ಆಗಲಿ, ಟೀಸರ್ ಆಗಲಿ, ಒಂದು ಒಳ್ಳೆ ಗ್ಲಿಮ್ಸ್ ಮುಖಾಂತರ ನೀವು ಮುಂದೆ ಬರ್ತೀವಿ. ದಯವಿಟ್ಟು ಎಲ್ಲ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ಶಾಂತಿ ಯೂನಿವರ್ಸಲ್ ಪಿಕ್ಚರ್ಸ್ ಅಂತೇಳಿ ಮೈಸೂರಿನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಈ ವರ್ಷದಲ್ಲಿ. ಅದರಲ್ಲಿ ಪ್ರೊಡಕ್ಷನ್ ನಮ್ಮ 1 ಅಂತೇಳಿ ನಾವು ಸಂಜೆ 4 ಗಂಟೆಗೆ ಅದನ್ನು ಟೈಟಲ್ ಲಾಂಚ್ ಇಟ್ಕೊಂಡಿದ್ದೀವಿ. ಇದು ಬೆಳಿಗ್ಗೆ ಮದರ್ ಅಂತೇಳಿ 2ನೇ ಸಿನಿಮಾನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಎಲ್ಲ ಸ್ನೇಹಿತರಿಗೆ ಮತ್ತು ನಮ್ಮ ಸುದ್ದಿ ಮೇಡಮ್ಗೆ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ನನಗೆ ರಾಖಿ ಕಟ್ಟಿ ನನಗೆ
ಅಂದರೆ ಒಬ್ಬ ಅಕ್ಕನೂ ತಾಯಿ ಸ್ಥಾನನೇ. ಸೊ ಹಾಗೆ ನನಗೆ ಭಾಳ ಇಷ್ಟ. ಒಂದು ವಂಡರ್ಫುಲ್ ಪೇರ್. ವಿ ಆ್ಯಕ್ಚುಲಿ ಒಂದು ಕೆಮಿಸ್ಟ್ರಿ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಹೇಗಿತ್ತು ಅಂದರೆ, ಮದೇವ ಮಾಡಬೇಕಾದ್ರೆ ಭಾಳ ಚೆನ್ನಾಗಿ, ಅಂದರೆ ನಾನು ಸೈಲೆಂಟ್, ಮದೇವ ಸೈಲೆಂಟ್ ಆಗಿದ್ದಾಗಲ್ಲ ಶ್ರುತಿಯಮ್ಮ ವೈಲೆಂಟ್ ಆಗೋರು, ನಾನು ವೈಲೆಂಟ್ ಆಗೋದಲ್ಲ ಅದಾಗಲ್ಲ ಅವ್ರು ಸೈಲೆಂಟ್ ಆಗೋರು. ಆ ಒಂದು ಕೆಮಿಸ್ಟ್ರಿ ಯಾವತ್ತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಅವರು ಅವ್ರಿಗೆ ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೂ ಒಳ್ಳೇದಾಗಲಿ, ಸತೀಶ್ ಅವ್ರಿಗೂ ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಹಾಗೆ ನಾವು ಕಳ್ಕೊಂಡಿದ್ದಂಥ ನಮ್ಮ ಚಿರಂಜೀವಿ ಸರ್ಜಾ ಅವರು, ಅವರ ಹೆಸರಲ್ಲೇ ಇನ್ನೊಬ್ಬರು ಚಿರಂಜೀವಿ ಅಂತ ಬಂದಿದ್ದಾರೆ. ಸೊ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಅವರಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಾಗೆ ಹಾಕಿರುವಂಥ ಬಂಡವಾಳ ದುಪ್ಪಟ್ಟು ಆಗಲಿ ಅಂತ ನೀವು ಕೇಳ್ತಾ. ಆ್ಯಂಡ್ ಹಿಮಾ ಅವರು, ನಮ್ಮ ಮಾದೇವಾಲಿ ಸೋನಾಲ್ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್, ನಿಮ್ಮ ಒಂದು ಸಪೋರ್ಟು ಭಾಳ ಚೆನ್ನಾಗಿತ್ತು. ಮಾದೇವದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೆ ಕಾರಣ, ಒಂದು ಶ್ರುತಿಯಮ್ಮ ಅವರ 175ನೇ ಸಿನಿಮಾ ಅಂದಾಗ ಫೀಲಿಂಗ್ ವೆರಿ ಪ್ರೌಡ್. ಯಾಕಂದರೆ ಅದು ಅಷ್ಟು ಈಸಿ ಅಲ್ಲ. 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಹೌದು ಬಿಕಾಸ್ ಯಾಕಂದರೆ ನಮ್ಮ ತಂದೆಯವರು 450ಕ್ಕೂ ಹೆಚ್ಚು ಸಿನಿಮಾಗಳು, ಅದಾದಮೇಲೆ 150 ಸಿನಿಮಾ ಕನ್ನಡದಲ್ಲೇ ಮಾಡಿದಾಗ ಅವರು ಕೂತ್ಕೊಂಡು, ಅವರ ಕೊನೆ ದಿನಗಳಲ್ಲಿ ಕೂತ್ಕೊಂಡು ಟಿ ವಿಯಲ್ಲಿ ನೋಡಿದಾಗ ಯಾವ ಸಿನಿಮಾ ಯಾವ ಚಾನಲ್ ಹಾಕಿದ್ರು ಅವ್ರು ಕಾಣಿಸ್ಕೊಳ್ಳೋರು. ಸೊ ಅದು ನನ್ನ ಭಾಳ ನೆನೆಸ್ಕೊಳ್ಳೋರು. ಸೊ ಆ ಒಂದು ಹಾದಿಯಲ್ಲಿ ಅಮ್ಮ 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಈಗ ನನ್ನ ಬಲರಾಮ ನನ್ನ 25ನೇ ಸಿನಿಮಾ ಆಗುತ್ತೆ. ಬಟ್ ಇಂಟು ಹೌ ಮೆನಿ ಟೈಮ್ಸ್ ನೀವು ಮಾಡಿದ್ದೀರ, ಬಟ್ ಕಂಪೇರ್ ಮಾಡ್ತಿಲ್ಲ. ಇವ್ರು ನೋ ಕಂಪ್ಯಾರಿಸನ್. ಇವ್ರಿಗೆ ರಿಪ್ಲೇಸ್ಮೆಂಟೇ ಇಲ್ಲ. ಯಾಕಂದರೆ ಮಾಲಾಶ್ರೀ ಮ್ಯಾಮ್ ಅವರು ಕನಸಿನ ರಾಣಿ ಆದರೆ, ಇವರು ಅಭಿನಯ ಸರಸ್ವತಿ. ಇವತ್ತು ಹೌದು, ಅಭಿನಯ ಸರಸ್ವತಿ ಅವರು ಟೈಟಲ್ ಈಗ ಇವ್ರು ಶಿಫ್ಟ್ ಆಗ್ತಿದೆ, ಪಂಡರಿಬಾಯಿ ಥರ ಅಂತ ಇವ್ರು ಹೇಳ್ತಿದ್ದಾರೆ. ನಮ್ಮ ನಾಗೇಶಣ್ಣ ಅವ್ರು ಹೇಳ್ತಿದ್ದಾರೆ. ಹೌದು, ಒಳ್ಳೇದಾಗಲಿ ಎಲ್ರಿಗೂ, ಈ ಟೀಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಇನ್ನೊಬ್ಬರು ಮೇನ್ ರೀಸನ್ನು ನಮ್ಮ ಅಭಯ್ ಪುನೀತ್. ನಿನ್ನೆ ಸಂಜೆ ಅಷ್ಟೇ ಹೇಳ್ತಾರೆ, ಅಂದರೆ ಇದು ಈ ಒಂದು ಪ್ರಾಸೆಸ್ ಟೈಮಲ್ಲಿ ನಾನು ಇವ್ರ ಹತ್ರ ಫೋನಲ್ಲೂ ಮಾತಾಡಿರ್ತೀನಿ. ಯಾಕಂದರೆ ಬಲರಾಮದಲ್ಲಿ ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಂದು ಭಾಳ ಪವರ್ಫುಲ್ ಕ್ಯಾರೆಕ್ಟರ್ ಬಲರಾಮದಲ್ಲಿ. ಬಲರಾಮನ್ಗೆ ಒಂದು ಥ್ರೂ ಔಟ್ ಆಗಿ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ನನಗೆ ಹೇಳ್ತಾರೆ, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ನಾನು ಎಲ್ಲ ಒಳ್ಳೇದಾಗಲಿ ಅಂತೇಳಿ ಇಮಿಡಿಯೇಟ್ ಫೋನ್ ತೊಗೊಂಡು, ನೀವು ಡೈರೆಕ್ಟರ್ ಜೊತೆ ಹೋದಾಗ ನಾನು ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಫೋನಲ್ಲಿ ಸಂಪರ್ಕ ಮಾಡಿ ನಾನು ಮಾತಾಡಿ ಒಳ್ಳೇದಾಗ